ವಿಶ್ವಕಪ್ ಫುಟ್ಬಾಲ್ ಮುಗಿದಿದೆ, ಆದರೆ ಚರ್ಚೆ ಮುಗಿದಿಲ್ಲ. ಫುಟ್ಬಾಲ್ ಜಗತ್ತು ಬಹುತೇಕ ಎರಡು ಗುಂಪುಗಳಾಗಿ ವಿಭಜನೆಯಾಗಿದೆ. ಫೈನಲ್ ಪಂದ್ಯ ನಡೆದಿರೋದು ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವೆ. ಆದರೆ ಫುಟ್ಬಾಲ್ ಅಭಿಮಾನಿಗಳು ಎರಡು ಗುಂಪುಗಳಾಗಿ ವಿಭಜನೆಯಾಗಿರೋದು ಇಸ್ರೇಲ್ ಮತ್ತು ಫೆಲೆಸ್ತೀನ್ ನಡುವೆ. ಫೆಲೆಸ್ತೀನಿ ಬೆಂಬಲಿಗರು ಸ್ಪೇನ್ ಜೊತೆ ಗುರುತಿಸಿಕೊಳ್ಳುತ್ತಾರೆ, ಇಸ್ರೇಲ್ ಬೆಂಬಲಿಗರು ಅರ್ಜೆಂಟೀನಾದ ಜೊತೆ ಗುರುತಿಸಿಕೊಳ್ಳುತ್ತಾರೆ. ಮೈದಾನದಲ್ಲಿ ನಡೆಯುವ ಎರಡು ತಂಡಗಳ ನಡುವಿನ ಆಟವನ್ನು ಹೀಗೆ ಜಗತ್ತು ಎರಡು ರಾಷ್ಟ್ರಗಳ ಪರ ಮತ್ತು ವಿರುದ್ಧವಾಗಿ ವಿಭಜಿಸಿ ನೋಡುವುದಕ್ಕೆ ಕಾರಣ ಏನು ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು. ಕಾರಣ ಇದೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಅರ್ಜೆಂಟೀನಾ ತಂಡ ಸ್ಪೇನ್ ವಿರುದ್ಧ ಫೈನಲ್ ಅಲ್ಲಿ ಆಡೋದಕ್ಕಿಂತ ಮೊದಲು ಇಸ್ರೇಲ್ ಅಲ್ಲಿ ಒಂದು ಘಟನೆ ನಡೆಯಿತು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರು ಅರ್ಜೆಂಟೀನಾದ ಜರ್ಸಿಯನ್ನು ಎತ್ತಿ ಹಿಡಿದು ನಾನು ಅರ್ಜೆಂಟೀನಾ ಪರ ಎಂದು ಹೇಳಿದರು. ಅರ್ಜೆಂಟೀನಾ ಈ ವಿಶ್ವಕಪ್ ಫುಟ್ಬಾಲ್ ಪಂದ್ಯವನ್ನು ಗೆಲ್ಲಲಿ ಎಂದು ಹೇಳಿದರು. ಹೀಗೆ ಹೇಳೋದಕ್ಕೂ ಒಂದು ಕಾರಣ ಇದೆ. 2023ರಲ್ಲಿ ಕ್ಸೇವಿಯರ್ ಮೈಲಿ ಅವರು ಅರ್ಜೆಂಟೀನಾದ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಒಟ್ಟು ಪರಿಸ್ಥಿತಿಯೇ ಬದಲಾಗಿದೆ. ಇಸ್ರೇಲ್ನ ಪ್ರಬಲ ಬೆಂಬಲಿಗ ರಾಷ್ಟ್ರವಾಗಿ ಅರ್ಜೆಂಟೀನಾ ಮಾರ್ಪಟ್ಟಿದೆ. 2023ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಕ್ಸೇವಿಯರ್ ಮೈಲಿ ಅವರು 3 ಬಾರಿ ಇಸ್ರೇಲ್ಗೆ ಭೇಟಿ ನೀಡಿದ್ದಾರೆ. ತನ್ನ ರಾಯಭಾರಿಯನ್ನು ಇಸ್ರೇಲ್ಗೆ ಅನುಕೂಲಕರವಾಗುವಂತೆ ಜೆರುಸಲೇಂಗೆ ವರ್ಗಾಯಿಸಿದ್ದಾರೆ. ಅರ್ಜೆಂಟೀನಾ ತನ್ನ ಆಪ್ತ ಬೆಂಬಲಿಗ ರಾಷ್ಟ್ರ ಎಂದು ನೆತನ್ಯಾಹು ಹೇಳಿದ್ದಾರೆ. ארגנטינה כהנשיא מילי עשה מהפכה ביחסים של ארגנטינה איתנו, ואין לנו ידידים גדולים יותר וטובים יותר, ולכן אנחנו... ಆದರೆ ಸ್ಪೇನ್ ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿದೆ. ಸ್ಪೇನ್ನ ಅಧ್ಯಕ್ಷ ಪೆಡ್ರೋ ಸ್ಯಾಂಚೆಸ್ ಅವರು ಫೆಲೆಸ್ತೀನಿನ ಪ್ರಬಲ ಬೆಂಬಲಿಗರಾಗಿದ್ದಾರೆ. ಅದರ ಪರ ಬಲವಾದ ನಿಲುವನ್ನು ಹೊಂದಿದ್ದಾರೆ. ಅವರು ಫೆಲೆಸ್ತೀನನ್ನು ಸ್ವತಂತ್ರ ರಾಷ್ಟ್ರವಾಗಿ ಘೋಷಿಸಿದ್ದಾರೆ. ಗಾಜಾದ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸಿದ್ದಾರೆ. ಎಲ್ಲಿಯವರೆಗೆ ಅಂದರೆ ಈ ದಾಳಿಯನ್ನು ಖಂಡಿಸಿ ಇಸ್ರೇಲ್ನಿಂದ ತನ್ನ ರಾಯಭಾರಿಯನ್ನೇ ಹಿಂತೆಗೆದುಕೊಂಡಿದ್ದಾರೆ. ಈ ಕಾರಣದಿಂದಲೇ ಫೆಲೆಸ್ತೀನ್ನಲ್ಲಿ ಸ್ಪೇನ್ಗೆ ಭಾರಿ ಬೆಂಬಲ ಇದೆ. ಅರ್ಜೆಂಟೀನಾದ ವಿರುದ್ಧ ಸ್ಪೇನ್ ಫೈನಲ್ ಅಲ್ಲಿ ಗೆದ್ದಿರುವುದಕ್ಕೆ ಫೆಲೆಸ್ತೀನಿನ ಉದ್ದಕ್ಕೂ ಸಂಭ್ರಮಾಚರಣೆ ಕಾಣಿಸಿದೆ. ಸ್ಪೇನ್ ಗೆದ್ದ ನಂತರ ಸ್ಟೇಡಿಯಂನಲ್ಲಿ ಫೆಲೆಸ್ತೀನಿನ ಧ್ವಜ ಹಾರಾಡಿದೆ. ಈ ಮೊದಲು ಈಜಿಪ್ಟ್ ವಿರುದ್ಧ ಅರ್ಜೆಂಟೀನಾ ಗೆದ್ದಾಗ ಸ್ಟೇಡಿಯಂನಲ್ಲಿ ಇಸ್ರೇಲ್ನ ಧ್ವಜ ಹಾರಾಡಿತು. ಆದರೆ ಇಲ್ಲಿ ಇನ್ನೂ ಒಂದು ಅಭಿಪ್ರಾಯ ಇದೆ. ಅರ್ಜೆಂಟೀನಾದ ಸ್ಟಾರ್ ಆಟಗಾರ ಮೆಸ್ಸಿ ಇಸ್ರೇಲ್ನ ಪರ ಎನ್ನಲಾಗ್ತಾ ಇದೆ. ಅವರ ಕೈಯಲ್ಲಿ ಇಸ್ರೇಲ್ ಪರ ಟ್ಯಾಟೂ ಇದೆ ಎಂದು ಹೇಳಲಾಗ್ತಾ ಇದೆ. ಆದರೆ ಇದು ನಿಜ ಅಲ್ಲ. ಮೆಸ್ಸಿ ದೇಹದಲ್ಲಿ ಒಟ್ಟು 18 ಟ್ಯಾಟೂಗಳಿವೆ. ಅವೆಲ್ಲ ಧರ್ಮ, ಕುಟುಂಬ, ಕ್ರೀಡೆಗೆ ಸಂಬಂಧಿಸಿದ್ದೇ ಹೊರತು ಇಸ್ರೇಲ್ಗೆ ಸಂಬಂಧಿಸಿದ ಒಂದೇ ಒಂದು ಟ್ಯಾಟೂ ಇಲ್ಲ. ತನ್ನ ತಾಯಿಯ ಹೆಸರು, ಪತ್ನಿಯ ಹೆಸರು, ಮಕ್ಕಳ ಹೆಸರು, ಜೀಸಸ್ ಕ್ರೈಸ್ತರ ಚಿತ್ರ, ಹೀಗೆ ಬೇರೆ ಬೇರೆ ಹೆಸರಲ್ಲಿ ಅವರ ದೇಹದಲ್ಲಿ ಟ್ಯಾಟೂಗಳಿವೆ. ಹಾಗಾದರೆ ಇಸ್ರೇಲ್ ಪರ ಅವರು ಟ್ಯಾಟೂ ಹೊಂದಿದ್ದಾರೆ ಎಂಬ ಆರೋಪ ಹೇಗೆ ಬಂತು ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು. ಇದಕ್ಕೂ ಒಂದು ಕಾರಣ ಇದೆ. 2023ರಲ್ಲಿ ಆ ಘಟನೆ ನಡೆಯಿತು. 20 ವರ್ಷದೊಳಗಿನ ಫುಟ್ಬಾಲ್ ಪಂದ್ಯಾಟದಲ್ಲಿ ಆಡ್ತಾ ಇದ್ದ ಇಸ್ರೇಲ್ನ ಸ್ಟಾವ್ ಲೆಂಕಿನ್ ಎಂಬ ಆಟಗಾರ ಮೆಸ್ಸಿ ಟ್ಯಾಟೂ ಹಾಕಿಕೊಂಡಿದ್ದ. ಇದನ್ನೇ ತಿರುಚಿ ಮೆಸ್ಸಿ ಇಸ್ರೇಲ್ನ ಟ್ಯಾಟೂ ಹಾಕಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ראש הממשלה, בעד איזה נבחרת אתה היום בערב? ארגנטינה? But it's going to be Messi. ראש הממשלה, מתי נראה את ישראל במונדיאל? טוב, אם תבחרו בי עוד פעם, אז... בוא לא נשחק, בסדר. ראש הממשלה, באיזה רגל אתה בועט? שמאל, אבל תמיד ימינה. תודה רבה. ಮೆಸ್ಸಿ ವಿಶ್ವಸಂಸ್ಥೆಯ ಯುನೆಸ್ಕೋ ಗುಡ್ವಿಲ್ ಅಂಬಾಸಿಡರ್ ಆಗಿದ್ದಾರೆ. ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಫೆಲೆಸ್ತೀನ್ ಸಂಘರ್ಷದ ಬಗ್ಗೆ ನೇರವಾಗಿ ಅವರು ಯಾವ ಹೇಳಿಕೆಯನ್ನು ನೀಡಿಲ್ಲ. ನಾನು ಫೆಲೆಸ್ತೀನಿ ಮಕ್ಕಳನ್ನು ಕೊಲ್ಲುವವರ ವಿರುದ್ಧ ಆಡಲಾರೆ ಎಂದು ಅವರು ಹೇಳಿದ್ದಾರೆ ಎಂಬ ಪೋಸ್ಟರ್ಗಳೆಲ್ಲ ನೀವು ನೋಡಿಯೇ ಇರಬಹುದು. ಅದು ಕಾಲ್ಪನಿಕ ಪೋಸ್ಟರ್ಸ್. ಅವರು 2013ರಲ್ಲಿ ಬಾರ್ಸಿಲೋನಾ ತಂಡದೊಂದಿಗೆ ಪೀಸ್ ಟೂರ್ನಲ್ಲಿ ಇಸ್ರೇಲ್ಗೆ ಭೇಟಿ ನೀಡಿ ವೆಸ್ಟರ್ನ್ ವಾಲ್ ಸಂದರ್ಶಿಸಿದ್ದರು. ಇಸ್ರೇಲ್ ಮತ್ತು ಫೆಲೆಸ್ತೀನಿ ಮಕ್ಕಳೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. 2014ರ ಗಾಜಾ ಸಂಘರ್ಷದ ಸಮಯದಲ್ಲಿ ಅವರು ಫೇಸ್ಬುಕ್ನಲ್ಲಿ ತನ್ನ ಅಭಿಪ್ರಾಯವನ್ನು ಹೀಗೆ ಹಂಚಿಕೊಂಡಿದ್ದರು.
ನಾನು ತಂದೆಯಾಗಿ ಮತ್ತು ಯುನಿಸೆಫ್ ಗುಡ್ವಿಲ್ ಅಂಬಾಸಿಡರ್ ಆಗಿ ಇಸ್ರೇಲ್ ಮತ್ತು ಫೆಲೆಸ್ತೀನ್ ಸಂಘರ್ಷದಿಂದ ಬರ್ತಾ ಇರುವ ಚಿತ್ರಗಳಿಂದ ತುಂಬ ದುಃಖಿತನಾಗಿದ್ದೇನೆ. ಇಲ್ಲಿ ಹಿಂಸೆ ಈಗಾಗಲೇ ಅನೇಕ ಯುವಕರ ಪ್ರಾಣ ಕಸಿದಿದೆ. ಅಸಂಖ್ಯಾತ ಮಕ್ಕಳಿಗೆ ಗಾಯವನ್ನು ಉಂಟು ಮಾಡಿದೆ. ಮಕ್ಕಳು ಈ ಸಂಘರ್ಷವನ್ನು ಸೃಷ್ಟಿಸಿಲ್ಲ, ಆದರೆ ಅವರು ಅದರ ಅಂತಿಮ ಬೆಲೆಯನ್ನು ತಿರ್ತಾ ಇದ್ದಾರೆ. ಈ ಅರ್ಥರಹಿತ ಹಿಂಸೆಯ ಚಕ್ರವನ್ನು ನಿಲ್ಲಿಸಬೇಕು. ಸೈನಿಕ ಸಂಘರ್ಷಗಳ ಪರಿಣಾಮಗಳ ಬಗ್ಗೆ ನಾವು ಯೋಚಿಸಬೇಕು ಮತ್ತು ಮಕ್ಕಳನ್ನು ರಕ್ಷಿಸಬೇಕು ಎಂದು ಅವರು ಬರೆದಿದ್ರು. ಹೀಗೆ ಬರೆದ ಪೋಸ್ಟ್ಗೆ ಫೆಲೆಸ್ತೀನಿ ಮಗುವಿನ ಫೋಟೋವನ್ನು ಅಂಟಿಸಿದರು. ಸದ್ಯ ಸ್ಪೇನ್ ವಿಶ್ವಕಪ್ ಫುಟ್ಬಾಲ್ ಅನ್ನು ಗೆದ್ದಿದ್ರು. ಅದರ ಸಂಭ್ರಮ ಬರೇ ಸ್ಪೇನ್ನಲ್ಲಿ ಮಾತ್ರ ಅಲ್ಲ, ಫೆಲೆಸ್ತೀನಿನಲ್ಲೂ ಮತ್ತು ಫೆಲೆಸ್ತೀನ್ನ ಪರ ಇರುವ ರಾಷ್ಟ್ರಗಳಲ್ಲೂ ವ್ಯಕ್ತವಾಗ್ತಾ ಇದೆ. ಫುಟ್ಬಾಲ್ ಅಭಿಮಾನಿಗಳ ದೊಡ್ಡದೊಂದು ಗುಂಪು ಇಸ್ರೇಲ್ ಮತ್ತು ಫೆಲೆಸ್ತೀನ್ ಎಂದು ವಿಭಜನೆಯಾಗಿದೆ. ಅರ್ಜೆಂಟೀನಾದ ಸೋಲು ಇಸ್ರೇಲಿನ ಸೋಲಾಗಿ ಬಿಂಬಿತವಾಗಿದೆ. ಇದಕ್ಕೆ ಸ್ಪೇನ್ ಮತ್ತು ಅರ್ಜೆಂಟೀನಾ ರಾಷ್ಟ್ರಗಳ ರಾಜಕೀಯ ನಿಲುವು ಕಾರಣವೇ ಹೊರತು ಇದಕ್ಕೆ ಆಟಗಾರರು ಕಾರಣ ಅಲ್ಲ. ಫೈನಲಿನಲ್ಲಿ ಅರ್ಜೆಂಟೀನಾ ಗೆಲ್ಲಲಿ ಎಂದು ಹಾರೈಸಿ ಅರ್ಜೆಂಟೀನಾದ ಜರ್ಸಿಯನ್ನು ಪ್ರದರ್ಶಿಸುವ ಮೂಲಕ ಇಡೀ ಆಟವನ್ನು ನೆತನ್ಯಾಹು ಇಸ್ರೇಲ್ ಮತ್ತು ಫೆಲೆಸ್ತೀನ್ ಎಂದು ವಿಭಜಿಸಿದರು. ಮೂರನೇ ರಾಷ್ಟ್ರ ಒಂದು ನಿರ್ದಿಷ್ಟ ರಾಷ್ಟ್ರದ ಪರ ನಿಂತಾಗ ಏನಾಗಬೇಕೋ ಈಗ ಅದುವೇ ಆಗ್ತಾ ಇದೆ. ಇಸ್ರೇಲ್ ಅರ್ಜೆಂಟೀನಾದ ಪರ ನಿಂತಾಗ ಇಸ್ರೇಲ್ ವಿರುದ್ಧ ಇರುವವರು ಸ್ಪೇನ್ ಪರ ನಿಂತಿದ್ದಾರೆ. ಸ್ಪೇನ್ನ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ.